ಮೂರು ಲೋಕಗಳು ನಡುಗಿದ ಆ ರಾತ್ರಿ ದೇವತೆಗಳು ಯಾರ ಮುಂದೆ ಮಣಿದರು? ಯುದ್ಧವಿಲ್ಲದೆ ಶಸ್ತ್ರವಿಲ್ಲದೆ ಹಸುರನನ್ನು ಸಂಹರಿಸಿದ ಶಕ್ತಿ ಯಾವುದು? ನಿದ್ರಿಸುತ್ತಿದ್ದ ದೇವನಿಂದಲೇ ಹಸುರನ ಹತ್ಯೆ ಹೇಗೆ ಸಂಭವಿಸಿತು? ವೈಕುಂಠ ಬಾಗಿಲುಗಳು ವರ್ಷದಲ್ಲಿ ಕೇವಲ ಒಂದೇ ದಿನ ಏಕೆ ತೆರೆದಿರುತ್ತವೆ? ಇದರ ಇಂದಿನ ಕಥೆಯನ್ನ ನಾನಿವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ಪದ್ಮಪುರಾಣದ ಪ್ರಕಾರ ಒಮ್ಮೆ ಮುರ ಎಂಬ ಭಯಾನಕ ಹಸುರನು ಉದಯಿಸಿರ್ತಾನೆ. ಅವನು ಶಿವನ ಶ್ವೇತದಿಂದ ಅಂದರೆ ಬೆವರಿನಿಂದ ಜನಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಮುರ ಅಪಾರ ಶಕ್ತಿಯನ್ನು ಹೊಂದಿರ್ತಾನೆ. ಅವನು ಮೂರು ಲೋಕಗಳನ್ನು ಜಯಿಸಿ ದೇವತೆಗಳನ್ನ ಭಯಭೀತರನ್ನಾಗಿ ಮಾಡಿರ್ತಾನೆ. ಇಂದ್ರಲೋಕ, ಭೂಲೋಕ ಮತ್ತು ಪಾತಾಳ ಲೋಕ ಎಲ್ಲೆಡೆ ಅವನ ಆರ್ಭಟ ಹರಡಿತ್ತು. ದೇವತೆಗಳು ಅವನ ಶಕ್ತಿಯನ್ನು ತಡೆಯಲಾರದೆ ಅಸಮರ್ಥರಾಗಿರ್ತಾರೆ. ಅಸಹಾಯರಾದ ದೇವತೆಗಳು ಒಟ್ಟಾಗಿ ಶ್ರೀಮನ್ ನಾರಾಯಣನ ಶರಣಾಗತಿಯಾದರು. ಪ್ರಭು, ಈ ಹಸುರನಿಂದ ನಮ್ಮನ್ನು ರಕ್ಷಿಸು ಎಂದು ವಿನಂತಿಸಿದರು. ಶ್ರೀ ವಿಷ್ಣು ದೇವತೆಗಳ ಕಷ್ಟವನ್ನು ಕೇಳಿ ಮುರನೊಂದಿಗೆ ಭಯಾನಕ ಯುದ್ಧವನ್ನಾಡಿದನು. ಈ ಯುದ್ಧ ಸಾವಿರಾರು ವರ್ಷಗಳವರೆಗೆ ನಡೆಯಿತು. ಆದರೂ ಮುರ ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಕೊನೆಗೆ ಶ್ರೀ ವಿಷ್ಣು ವಿಶ್ರಾಂತಿಗಾಗಿ ಬದರಿಕಾಶ್ರಮದ ಒಂದು ಗುಹೆಯಲ್ಲಿ ಯೋಗ ನಿದ್ರೆಗೆ ಪ್ರವೇಶಿಸಿದನು. ಅದೇ ಸಮಯದಲ್ಲಿ ಮುರ ಗುಹೆಯೊಳಗೆ ಪ್ರವೇಶಿಸಿ ನಿದ್ರಿಸುತ್ತಿದ್ದ ವಿಷ್ಣುವನ್ನು ಹಲ್ಲೆ ಮಾಡಲು ಯತ್ನಿಸುತ್ತಾನೆ. ಅಷ್ಟರಲ್ಲಿ ಶ್ರೀ ವಿಷ್ಣುವಿನ ದೇಹದಿಂದ ಒಂದು ಪ್ರಕಾಶಮಾನವಾದ ದಿವ್ಯ ಶಕ್ತಿ ಹೊರಹೊಮ್ಮಿತು. ಅವಳು ದಿವ್ಯ ರೂಪದ ದೇವಿಯಾಗಿ ಪ್ರಕಟಗೊಂಡಳು. ಆ ದಿವ್ಯ ಶಕ್ತಿಯೇ ಏಕಾದಶಿ ದೇವಿ. ಏಕಾದಶಿ ದೇವಿ ಕ್ಷಣ ಮಾತ್ರದಲ್ಲಿ ಮುರನನ್ನು ಸಂಹರಿಸಿದಳು. ಅಸುರನ ಅಹಂಕಾರ ಮತ್ತು ಅಂಧಕಾರ ಸಂಪೂರ್ಣವಾಗಿ ನಾಶವಾಯಿತು. ಲೋಕಗಳಲ್ಲಿ ಮತ್ತೆ ಶಾಂತಿ ಸ್ಥಾಪಿತವಾಯಿತು. ಯುದ್ಧದ ನಂತರ ಶ್ರೀ ವಿಷ್ಣು ಎಚ್ಚರಗೊಂಡರು. ಏಕಾದಶಿ ದೇವಿಯ ಶೌರ್ಯವನ್ನು ನೋಡಿ ಸಂತೋಷಪಟ್ಟರು. ಅವಳಿಗೆ ಒಂದು ವರವನ್ನು ಕೇಳಲು ಹೇಳಿದರು. ಪ್ರಭು, ಈ ದಿನ ನನ್ನ ಹೆಸರಿನಿಂದ ಉಪವಾಸ ಆಚರಿಸುವ ಭಕ್ತರಿಗೆ ವೈಕುಂಠ ಪ್ರಾಪ್ತಿ ಮತ್ತು ಮೋಕ್ಷ ದೊರಕಲಿ ಎಂದು. ಶ್ರೀ ವಿಷ್ಣು ಆ ವರವನ್ನು ಅನುಗ್ರಹಿಸಿದರು. ಈ ಏಕಾದಶಿಯು ಎಲ್ಲಾ ಏಕಾದಶಿಗಳಲ್ಲಿ ಶ್ರೇಷ್ಠವಾದ ಎಂದು ಘೋಷಿಸಿದರು. ಅದೇ ದಿನವನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ವೈಕುಂಠದ ಬಾಗಿಲುಗಳು ತೆರೆದಿರುತ್ತವೆ ಎಂದು ನಂಬಲಾಗುತ್ತದೆ. ಭಕ್ತಿಯಿಂದ ಉಪವಾಸ ಜಪ ಧ್ಯಾನ ಮಾಡಿದರೆ ವಿಷ್ಣುವಿನ ಕೃಪೆ ಪ್ರಾಪ್ತವಾಗುತ್ತದೆ ಎಂಬುವ ನಂಬಿಕೆ ಇದೆ. ವೈಕುಂಠ ಏಕಾದಶಿ ಎಂದರೆ ಅಹಂಕಾರದ ನಾಶ, ಭಕ್ತಿಯ ಜಯ, ಧರ್ಮದ ರಕ್ಷಣೆ, ಮೋಕ್ಷದ ಮಾರ್ಗ ಕೂಡ.